ಅಣ್ಣ ಬಂಡ್ಗ ಇದು ಕ್ಯಾಶಿಫೈದಲ್ಲಿ ಅಂತೂ ಇಂತೂ ಮೊಬೈಲ್ ತೊಗೊಂಡ ಯಾವ ಫೋನ್ ತೊಗೊಂಡ ಅಂತ ತೋರಿಸಿ ಕೊಡ್ರಿ. ಯಾವ ಹುಡುಗರು ಲಾರಿ ಇವ್ರಿ ಪೊಲೀಸ್ ವೆರಿಫಿಕೇಷನ್ ಬೇಕು, ಅದನ್ನು ಬೇಕು, ಇದನ್ನು ಬೇಕು ಅನ್ನೋಕ್ಕೆ ನಾವೇನು ದರೋಡೆ ನನ್ನ ಮಕ್ಕಳ ಇದು ಆಕ್ಸಿಡೆಂಟ್ ಆಗಿಬಿಟ್ಟಿರೋದು ಇಲ್ಲಿ ಗೈಸ್. ಅದಕ್ಕೆ ಎಷ್ಟೊಂದು ಜಾಮ್ ಆಗಿಬಿಟ್ಟೈತೆ ರೋಡು. ಒಂದು ಡೈಲಾಗ್ ಐತೆ ಇಂಗ್ಲೀಷ್ದಲ್ಲಿ ಹೇಳ್ತೀನಿ ಕೇಳಿ, ಆಲ್ ಗರ್ಲ್ಸ್ ಮೈ ಸಿಸ್ಟರ್ ಬಟ್ ನಾಟ್ ಯು. ಅದು ಯಾರು ನೋಡಿ 8 ಕಿಲೋಮೀಟ್ರ್ ಪಿಕಪ್ಪು. ಅಯ್ಯೋ 4 ಗಂಟೆ ಆಲ್ಮೋಸ್ಟ್ 4 ಗಂಟೆ ಅಷ್ಟರಲ್ಲಿ ಒಂದು 2,000 ಹೊಡಿಬೇಕಂತ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ನಿಮ್ಮ ಮೌನ್ ಫುಲ್ ಬೋಳಿ ಮಗನೇ ನಮ್ಮನೆ ಯಾಕೆ ಆಗ್ಬೋದು. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಇವತ್ತು ಸೋಮವಾರ, ಡೇಟು ಎಷ್ಟು 23. ಬೆಳಗ್ಗೆ ಒಂದು 5:45 ಗಂಟೆ ಲಾಗಿನ್ ಆಗಿದೆ. ಇವಾಗೊಂದು ಬಿದ್ದಿರೋದು ಲೋಕಲ್ BLಗೆ ಆಲ್ಮೋಸ್ಟ್ ಬೀಳ್ತಾಯಿತ್ತು. ಊಬರಲ್ಲಿ ಗೊತ್ತಲ್ಲ ಪಿಕಪ್ಪೇ ಜಾಸ್ತಿ ಎಳಿತಾ ಇದೆ, ಅದಕ್ಕೆ ಯಾವುದೋ ಹೋಗಲಿಲ್ಲ. ಯಾವುದೋ ಒಂದು ಲೋಕಲ್ ಬಿತ್ತು, ಒಂದು 48 ರೂಪಾಯಿ ಟೋಟಲು. ಅದಕ್ಕೆ ಬಂದಿದ್ದೀನಿ. ನೋಡೋಣ ಕಸ್ಟಮರ್ ಎಲ್ಲವರೇ ಕಾಲ್ ಮಾಡಿದ್ರು ಕಸ್ಟಮರು, ಸರ್ ಇಲ್ಲಿದ್ದೀರ ಅಂತ ಅಂದ್ಕೊಂಡು. ಅವರೆಲ್ಲವ್ರು ಯಾರು ಗೊತ್ತು ಕೈದಾದ್ರೆ ನೋಡೋಣ, ಕಾಲ್ ಮಾಡ್ತೀನಿ ರೀ. ನೋಡೋಣ, ಸುನೀಲ್ ಅಂತ ಕಸ್ಟಮರ್ ಹೆಸರು, ಯಾರ್ದಂತ. ಊಬರ್ ಆಫ್ ಮಾಡಿಬಿಡೋಣ. ಸರಿ, ಓಲಾ ಕಾಲೇ ಪಿಕ್ ಮಾಡ್ತಾ ಇಲ್ಲ ಇವಾಗ. ಏನು ಮಾಡೋದು, ಎಲ್ಲವ್ರು ಯಾರು ಗೊತ್ತು ಗೈಸ್. ಕಸ್ಟಮರ್ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಾರೆ ನೋಡಿ. ಆವಾಗಲೇ ನೋಡಿದ್ರೆ ಕಾಲ್ ಪಿಕ್ ಮಾಡಿದರು, ಇವಾಗ ನೋಡಿದ್ರೆ ಕಾಲ್ ಪಿಕ್ ಮಾಡ್ತಾಯಿಲ್ಲ. ಸರ್ 48 ಸ್ವಲ್ಪ ಫೋನ್ ಕೊಡ್ತೀರಾ? ಫೋನ್ ತಗೊಳ್ಳಿ ಇರಿ ಗೈಸ್, ಸಿಗುವ ಗೈಸ್. ಬೆಳಗ್ಗೆ 48 ರೂಪಾಯಿ ಕ್ಯಾಶ್ ಬಿದ್ದುಬಿಟ್ಟಿತ್ತು. ಅವ್ರ ಕಸ್ಟಮರ್ BLಲ್ಲಿ ಕೆಲಸ ಮಾಡೋದಲ್ವ, ಫೋನ್ಗೆ ಏನಲ್ಲ ಅವರೆಲ್ಲ. ನಾನು ದುಡ್ಡು ತೊಗೊಂಬಂದಿನಿ ಅಂತ ಅಂದ್ಕೊಂಡು ಜೇಬಲ್ಲಿ ನೋಡ್ತವ್ರೆ, ದುಡ್ಡೇ ಇಲ್ಲ. ಇವಾಗ ಫೋನ್ ಮೇಲೆ ಫೋನ್ ಮಾಡಿದ್ರು, ಅವ್ರ ನಂಬರ್ಗೆ, ಮನೆ ನಂಬರ್ಗೆ ಫೋನೇ ಪಿಕ್ ಮಾಡಲಿಲ್ಲ. ಅದಕ್ಕೆ ಮತ್ತೆ ಇದ್ಯಾವುದು, ಅಯ್ಯಪ್ಪ ಗುರು ಏನು ಪಿಕಪ್ ಹಿಡಿತಾನಪ್ಪ ಈ ನನ್ನ ಮಗ ಅಂದ್ರೂ ನೋಡಿ 4 ಕಿಲೋಮೀಟ್ರ್ ಪಿಕಪ್ ಅಂತೆ. ಅದಕ್ಕೆ ಅವರು ನಂಬರು ಸಂಜೆ ಮಾಡಿ ಸರ್ ಪರವಾಗಿಲ್ಲ ಅಂತಂದ್ಬಿಟ್ಟೆ. ಇನ್ನೇನು ಮಾಡ್ತೀರಾ, ದುಡ್ಡೇ ಇದನ್ನು ತೊಗೊಂಬಂದಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಫೋನ್ ಪಿಕ್ ಮಾಡಿಲ್ಲ ಅಂದರೆ. ಅದಕ್ಕೆ ನಂಬರ್ ಐತಲ್ಲ ಅವ್ರ ಪರ್ಸನಲ್ ನಂಬರು, ಅದಕ್ಕೆ ತೊಗೊಂಬಿಟ್ಟು ಬಂದಿದ್ದೀನಿ. ನೋಡಿ ಎಲ್ಲಿ ಗ್ರೂಪು ಗುರುಗುಂಡ ಪಳ್ಳ್ಯಾಗ ಪಿಕಪ್ಪು. ಡ್ರಾಪ್ ನೋಡಿದ್ರೆ ಇದಕ್ಕೆ ಹೆಬ್ಬಾಳ. ಬಾ ಸಿಗ್ತೀನಿ ರೀ ಗೈಸ್. ನೋಡೋಣ, BL ಹತ್ರನೇ ಇದ್ದೀನಿ. ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ. ಟೋಟಲ್ಲು ಎಲ್ಲಪ್ಪ ಇದು 97 ರೂಪಾಯಿ 4 ರೀ. ಟೊಮಾಟೊ ಎಲ್ಲಿ ಪಿಕಪ್ಪು, ಸಂಜಯ್ ನಗರ ಹತ್ರ ಇರೋದು ಪಿಕಪ್ಪು. ಆಲ್ಮೋಸ್ಟ್ 2 ಹೊಡೆದಿದ್ದೀನಿ ಇವಾಗ ಊಬರಲ್ಲಿ. ರ್ಯಾಪಿಡೋದಲ್ಲಿ ಒಂದೇ ಒಂದು ಹೊಡೆದು. ಓಹೋ 3 ಕಿಲೋಮೀಟ್ರ್ ಪಿಕಪ್ಪು. ಅದೆಲ್ಲ ಒಳಗಡೆ ರೋಡ್ ಅಂದರೆ ಹೋದರೆ ಮುಗಿದೇ ಹೋಯ್ತು, ಬೇಗ ಹೋಗ್ಬೋದು. ರ್ಯಾಪಿಡೋದಲ್ಲಿ ಒಂದೇ ಒಂದು ಹೊಡೆದಿರೋದು 48 ರೂಪಾಯಿ. ಅದ್ರದ್ದು ಇನ್ನೂ ಅಮೌಂಟೇ ಬಂದಿಲ್ಲ ಗೈಸ್. ಇನ್ನು ಅದು ಸಂಜೆ ಅವ್ರ ಕೆಲಸ ಮುಗಿದ್ಮೇಲೆ ಹಾಕಂತ ಹೇಳೋರೆ. ನೋಡೋಣ, ಅವ್ರದ್ದು ವಾಟ್ಸಪ್ಪಲ್ಲಿ ಹಾಯಿಂದ ಮೆಸೇಜ್ ಮಾಡೋಕ್ಕೆ ಹೋದೆ, ಯಾವುದೂ ಬರಲಿಲ್ಲ. ಆದರೆ ಇವತ್ತಿನ ಫಸ್ಟ್ ಡೇಯಲ್ಲಿ ಅವ್ರದ್ದೇ ಇರೋದಲ್ವ, ನಂಬರ್ ಗೊತ್ತಾಗ್ಬಿಡುತ್ತೆ. ನಂಬರ್ ಏನದೈತೆ ಲಾಸ್ಟಲ್ಲಿ 704. ನೆನಪಿಟ್ಟುಕೊಳ್ಳೋಣ, ಯಾಕಂದ್ರೆ ಸರಿ ಮರೆತು ಬಿಡ್ತೀವಿ ನಾವು. ಆ ಸಂಜೆ ಅವ್ರಿಗೆ ನೆನಪಿರುತ್ತಲ್ಲ ಗೊತ್ತಿಲ್ಲ, ಅವರು ನೆನಪಿದ್ರೆ ಹಾಕ್ತಾರೆ. ಇವಾಗ ಬೆಳಗ್ಗೆ 6 ಗಂಟೆಯಿಂದ ಶಿಫ್ಟು, ಮಧ್ಯಾಹ್ನ 2 ಗಂಟೆವರೆಗೆ ಇರೋದಂತೆ, 8 ಅವರ್ಸು. ಅಲ್ಲ ಒಂದು 3 ಗಂಟೆ 4 ಗಂಟೆ ಕಾಲ್ ಮಾಡಿಬಿಟ್ಟು ನೋಡೋಣ ನೆನಪಿದ್ರೆ. ಎಲ್ಲರೂ ಇಲ್ಲ ಹೋಯ್ತು ಗೋವಿಂದ ಅಂದ್ಕೊಂಡು ಸುಮ್ಮನೆ ಇರ್ಬೇಕು ಗೈಸ್, ಅಷ್ಟೇ. ಸಿಗ್ತೀನಿ ರೀ ಇವಾಗ. ಮತ್ತೆ 3ನೇದು ಪಿಕಪ್ ಹತ್ರ ಬಿದ್ದೈತೆ. ಇವಾಗ ಹೆಬ್ಬಾಳ ಬ್ರಿಡ್ಜ್ ಕೆಳಗಡೆ ಇದ್ದೀನಿ. ಬ್ರಿಡ್ಜ್ ಕೆಳಗಡೆ ಇಲ್ಲ, ಬ್ರಿಡ್ಜ್ ಸೈಡಲ್ಲಿದ್ದೀನಿ. ನೋಡೋಣ ಮತ್ತೊಂದು ಎಲ್ಲಿ ಬೀಳ್ತೈತೆ. 112 ರೂಪಾಯಿದು ಸರ್ ಮಾರುತಿ ಯಲಹಂಕ ಎತ್ಕೊಳ್ಳ. ಇದು ಬರ್ತೀನಿ ರೀ ಫಸ್ಟು. ಎಲ್ಲಿ ಎಷ್ಟು ರೂಪಾಯಿ ಕೊಟ್ಟಿದ್ದು ಮೇಡಮ್? 67. ಹಾಂ, ಒಂದು ಸೆಕೆಂಡ ತೊಗೊಳ್ಳಿ. ಒಂದು ನಿಮಿಷ ಡ್ಯೂಟಿ ಆಫ್ ಮಾಡಿಬಿಡ್ತೀನಿ. ಓಲಾದಲ್ಲಿ ಒಂದು ಬಿದ್ದುಬಿಟ್ಟೈತೆ ಗೈತು ಆಗಿದೆ. ಓಕೆ, ಇದೆಲ್ಲಿ ಪಿಕಪ್ ಎಲ್ಲಿ ಐತೆ ಗೊತ್ತಿಲ್ಲ ಗೈದು. ಆಲ್ಮೋಸ್ಟು
ಆ ಸೈಡಲ್ಲಿ ಇರೋದು. ಇವಾಗ ಹಿಂಗೆ ಒಣವೇದಲ್ಲೇ ಹೋಗ್ಬೇಕು ನಾನು, ಏನು ಮಾಡೋಕ್ಕಾಗಲ್ಲ, ಹೋಗ್ತಾ ಇರೋದು. ಬೆಳಗ್ಗೆ ಟ್ರಾಫಿಕ್ ಇರಲ್ವಲ್ಲ. ಇವಾಗ ಆ ಸೈಡ್ ಎಲ್ಲಂಕಾಗಿ ಬಿದ್ದುಬಿಟ್ಟೈತೆ. ಪೆಟ್ರೋಲ್ ಬೇರೆ ಇಲ್ಲ ಗೈಸ್, ಅದೇ ತಿಕ್ಕ ಉರಿತೈತೆ ನನಗೆ ಇವಾಗ. ಪೆಟ್ರೋಲು ನಿನ್ನೆ ಬರೀ 170 ರೂಪಾಯಿ ಹಾಕಿದ್ದೆ. ಮುಂಚೆ ಚೂರು ಇತ್ತು, ಆಲ್ಮೋಸ್ಟ್ ಒಂದು 200 ರೂಪಾಯಿದಲ್ಲಿ ಒಂದು 1100 ರೂಪಾಯಿ ಹೊಡೆದಿದ್ದೆ. ಅದು ಬಿಟ್ಟರೆ ಏನೂ ಇಲ್ಲ. ಹೆಂಗೆಂಗೋ ಹೋಗೋದಪ್ಪ, ಸ್ಲೋವಾಗಿ ಹೋಗೋಣ ಸುಭಾಷ, ಯಾಕಂದ್ರೆ ಗಾಡಿಗಳು ಬರ್ತಾ ಇರ್ತವೆ ಆ ಕಡೆಯಿಂದ. ಬರ್ರಿ 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 ಬರ್ರಿ. ಏನು ಎಲ್ಲರೂ ಒಣವೇದಲ್ಲಿ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ, ನಾನು ಹೊಸದ ಹೋಗೋದು ಅಲ್ವಾ, ಪರವಾಗಿಲ್ಲ. ಬನ್ನಿ ಗೈಸ್, ಪಿಕಪ್ಪು ಕಸ್ಟಮರ್ ಎಲ್ಲ ಅವರೇ, ನನಗೂ ಗೊತ್ತಿಲ್ಲ ಎಲ್ಲವರೇ ಪಿಕಪ್ಪು. ಇರಿ ಅಪ್ಪ, ಹಾಂ ನಿಮ್ಮ ಅವನು ಫುಲ್ ಬೋಳಿ ಮಗನೇ, ನಮ್ಮನೆ ಯಾಕೆ ಓದು ಹತ್ರ ಬಂದಿದ್ದೀನಿ. ಯಾವಾಗ ಕ್ಯಾನ್ಸಲ್ ಮಾಡ್ಕೋತಾನಲ್ಲ ಗುಬಾಲ್ ನನ್ನ ಮಗ. ಓದಿ ಯಾವ ಗ್ರೂಪ್ ಈ 2-3 ಅಪ್ಲಿಕೇಶನಲ್ಲಿ ಕೆಲಸ ಮಾಡ್ತಾರೆ ಈ ಥರ. ಇದನ್ನಾಗ್ಬಿಡುತ್ತೆ. ಎಲ್ಲೋಯ್ತಪ್ಪ ಇದು ಓಲಾ ಆ್ಯಪು, ಕ್ಯಾನ್ಸಲ್ ಆಯಿತು. ಪೆಟ್ರೋಲ್ ಬೇರೆ ಇಲ್ಲ. CB ರೋಡಿಗೆ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೊಂಬರೋಣ. ಹಾಂ, ಯಾಕೆ ಏನಾದರೂ ಆಗಲಿ, ಸುಮ್ಮನೆ ಬಂದನಲ್ಲ ಅಲ್ಲಿಂದ ಕಷ್ಟ ಬಿದ್ದು ಇದನ್ನು ಅಂತ ಇದ್ದೀನಿ. ಏನಂತ ಇದು ನನಗೆ ಗೊತ್ತಾಗ್ತಲ್ಲ ಬೆಳಗ್ಗೆ. ಇವಾಗ CB ರೋಡ್ಗೆ ಹೋಗ್ಬಿಡೋಣ ಫಸ್ಟು. ಭಾರತ್ ಪೆಟ್ರೋಲ್ ಬಂಕಲ್ಲಿ ಒಂದು 300 ಚಿಲ್ಲರೆ ಹಾಕ್ಕೊಂಡು 4 ಗಂಟೆ, ಆಲ್ಮೋಸ್ಟ್ 4 ಗಂಟೆ ಅಷ್ಟರಲ್ಲಿ ಒಂದು 2,000 ಹೊಡಿಬೇಕಂತ ಮೈಂಡಲ್ಲಿ ಇಟ್ಕೊಂಡಿದ್ದೀನಿ. ಅದು ಹೊಡಿತಾನೋ ಇಲ್ಲ ಗೊತ್ತಿಲ್ಲ, ನೋಡೋಣ ಎಷ್ಟಾಗುತ್ತೆ ಎಷ್ಟಾದರೂ. ಬನ್ನಿ ಓಡಿ ಜನರೇ, ಓಡಿ ಬೇಗ ಇರಿ ಗೈಸ್. ಪೆಟ್ರೋಲ್ ಹಾಕ್ಬಿಟ್ಟು ಸಿಗ್ತೀನಿ ಗೈಸ್. 380 ರೂಪಾಯಿ ಪೆಟ್ರೋಲ್ ಹಾಕಿದ್ದೀನಿ. ನೋಡ್ಬೋದು 3.5 ಲೀಟ್ರ್ ಹೋಗಿದೆ. ನೋಡೋಣ, ಇದರಲ್ಲಿ 2,000 ರೂಪಾಯಿ ದುಡಿಬೇಕು ಅಂದ್ಕೊಂಡಿದ್ದೀನಿ. ಎಷ್ಟಾಗುತ್ತೋ ಗೊತ್ತಿಲ್ಲ. ಆಲ್ಮೋಸ್ಟು ಆಗಿದೆ. ಓಕೆ ಗೈಸ್, ಇವಾಗ ರ್ಯಾಪಿಡೋದು ಇದು ಓಪನ್ ಮಾಡ್ಕೊಳ್ಳೋಣ. ಜೈ ಆಂಜನೇಯ, ಎಲ್ಲರೂ ಒಳ್ಳೇದು ಮಾಡಪ್ಪ. ನೋಡಿ 6 ಕಿಲೋಮೀಟ್ರ್ ಪಿಕಪ್ಪು. ಇದ್ರ ಪಿಕಪ್ ಜಾಸ್ತಿ ಹೇಳಿದ್ರೇ ತಿಕ್ಕ ಬರೋದು ಬಿಡೋದು ನಮಗೆ. ಏನು ಮಾಡ್ತೀರಾ, ಲೋಕಲ್ ಬಿದ್ದರೆ 1-2 ಕಿಲೋಮೀಟ್ರ್ ಬಿದ್ರೂ ಹೋಗ್ಬೋದು. ನೋಡಿ 8 ಕಿಲೋಮೀಟ್ರ್ ಪಿಕಪ್ಪು. ಯಪ್ಪ ದೇವ್ರೆ, ಜಾಸ್ತಿ ಜನ ರ್ಯಾಪಿಡೋನೇ ಯೂಸ್ ಮಾಡ್ತಾರೆ ಅನಿಸುತ್ತೆ ನನ್ನ ಪ್ರಕಾರ. ಊಬರು ಓಲಾನೇ ಓಪನ್ ಮಾಡ್ಕೊಳ್ಳಲ್ಲ ಅನಿಸುತ್ತೆ ಹುಡುಗರದು. ತುಂಬ ಜನ ಬುಕ್ ಮಾಡ್ಕೋತಾರೆ, ಅದಕ್ಕೆ ಇತ್ತು ಎಷ್ಟೊಂದು ಪಿಕಪ್ಪು ಲಾಂಗ್ ಎಳೆಯೋದು. ಇದ್ಯಾವುದು ವಿಭೂತಿರಿ ಲೇಕು. ಇರಿ ಇಲ್ಲಿ 151 ರೂಪಾಯಿ ಕೊಟ್ಟಾನೆ. 170 ನೋಡಿ. ಇರಿ, ಇದು ಆಫ್ ಮಾಡಿಬಿಡ್ತೀನಿ ಫಸ್ಟು. ವಿಭೂತಿಪುರ ಲೇಕಿಗೆ ಹೋಗೋಣ. ಎಲ್ಲೈತೋ ಗೊತ್ತಿಲ್ಲ ನನಗಂತ್ರೂ. ನೋಡೋಣ, ಸಿಗ್ತೀನಿ. ಹಾಕೊಂಡು ಒಬ್ಬೊಬ್ರು ಕಸ್ಟಮರ್ಗೆ ಎಷ್ಟು ಗಾಂಚಲಿ ಇರುತ್ತೆ ನೋಡಿ. ಹಾಕೊಂಡು ಲೊಕೇಶನ್ ಹತ್ರ ಬಂದಿದ್ದೀನಿ, ಇದರಾಜ ಅಂತೆ. ನಮ್ಮ ಮನೆಗೆ ಅದು ರೆಸ್ಪೆಕ್ಟ್ ಕೊಟ್ಬಿಟ್ಟು ಹೋಗಿದ್ರೆ ಅಲ್ಲಿ ಹೋಗ್ಬೋದು. ಇದರಾಜ ಅಂದರೆ ಇವ್ರ ಅಪ್ಪನ ಮನೆಗೆ ಬಂದಿದ್ದೀನಿ, ನಡಿ ಕ್ಯಾನ್ಸಲ್ ನಾನೇ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟೆ. ಹಾಂ, ಇಲ್ಲ ಲೊಕೇಶನ್ ಹತ್ರನೇ ಇರ್ತೀವಿ, ಅವ್ರು ಬೇರೆ ಕಡೆ ಮಾರ್ಕ್ ಹಾಕ್ಬಿಟ್ಟು ಲೊಕೇಶನ್ ಹಾಕಿರ್ತಾರೆ. ನಾವೆಲ್ಲಿ ಹೋಗೋಣ ಹೇಳಿ, ತಲೆ ಕೆಟ್ಟೋಗ್ಬಿಡುತ್ತೆ. ಇಲ್ಲ, ಇವಾಗ ಅಲ್ಲೇ ಲೊಕೇಶನ್ ಹತ್ರ ನಿಂತ್ಕೊಂಡಿದ್ದೀನಿ, ಕರೆಕ್ಟ್ ಲೊಕೇಶನ್ ಅವ್ರು ಮಾರ್ಕ್ ಹಾಕಿರೋ ಲೊಕೇಶನು. ನಾನು ಆಚೆನೇ ಇದ್ದೀನಿ, ಉದುರುಚು ಇದರಾಜಾವು ಅನ್ಕೋತು. ಇವನೇನು ಗುರು ರ್ಯಾಪಿಡೋದವನು ಇದು ಮಾಡ್ತಾನಲ್ಲ. ಹಾಂ, ಏನು ಇದು ರ್ಯಾಪಿಡೋದವನು ಸರಿಯಾಗಿ ಪಿಕಪ್ ಹೇಳ್ತಾನೆ. ನಾನು ಯಾಕೆ ಮಂಡ ಸುತ್ತಾಡ್ತೀನಿ ಅಂತಲೇ ಗೊತ್ತಾಗಲ್ಲ ಗೈಸ್. ಎಲ್ಲರೂ ಸೈಡಲ್ಲಿ ಹಾಕೊಂಡು ಬಿಡೋಣ. ಇರಿ ಗೈಸ್, ನಮ್ಮ ಹುಡುಗರಾದ್ರು ಇದ್ದಾರೆ ನೋಡೋಣ. ಇಲ್ಲಿ ಎಲ್ಲರೇ ನಾವು ಡೆಲಿವರಿ ಬಾಯ್ಸು ಇಲ್ಲಿ ಎಲ್ಲಿಲ್ಲ ಗಾಡಿ ಮಾತ್ರ ಇವ್ರು ಪೀಜದಲ್ಲಿ ಇರೋದಲ್ಲ ನಾವು. ಯಾವುದು 3 ಕಿಲೋಮೀಟ್ರ್ ಪಿಕಪ್ಪ. ಏನು ನೋಡಿ 3-4 ಕಿಲೋಮೀಟ್ರ್ ಇದರಲ್ಲೂ ಎಳಿತಾವಣಲ್ಲ ಗೈಸ್. ಸಹಕಾರ ನಗರ ಮೇಡ್ PG ಬೆಂಗಳೂರು ಕುಡಿಕೇಳಿ ತಿಂಡ್ಲು ಮೇನ್ ರೋಡ್ ಮಾರುತಿ ಕುಟಿಕೇಳಿ. 51 ರೂಪಾಯಿ ಕೊಟ್ಟವನೆ ಪಿಕಪ್ಪಲ್ಲಿ. ನಾವೇನು ಅಂತ ಇಲ್ಲಿಂದ 1.5 ಕಿಲೋಮೀಟ್ರ್ ಪಿಕಪ್ ಐತೆ. ಹೆಬ್ಬಾಳ ಹತ್ರ ಇರೋದು ಗೈಸ್. ಎಲ್ಲಿ ಹೆಬ್ಬಾಳ ಬ್ರಿಡ್ಜ್ ಹತ್ರ ಐತೆ. ಬನ್ನಿ ಅಲ್ಲಿ ಹೋಗೋಣ ಗೈಸ್. ಎಲ್ಲ ಡ್ಯೂಟಿಗಳು ಆಫ್ ಮಾಡಿದ್ದೀನಿ. ಊಬರಲ್ಲಿ ಎಷ್ಟಪ್ಪ ಮಾಡಿದ್ದೆ ಅಂದರೆ 225 ರೂಪಾಯಿ ಹೊಡೆದಿದ್ದೆ ಯಾವುದು ಊಬರಲ್ಲಿ. ಮತ್ತು ಊಬರಲ್ಲಿ 225. ರ್ಯಾಪಿಡೋದಲ್ಲಿ ಎಷ್ಟಾಗಿತ್ತು ನೋಡೋಣ ಇರಿ ಗೈಸ್. ರ್ಯಾಪಿಡೋದಲ್ಲಿ ಇದೆ 160 ರೂಪಾಯಿ. ಒಂದು 300-400 ರೂಪಾಯಿ ಆಗಿದೆ ಗೈಸ್ ಅಷ್ಟೇ. ಪರವಾಗಿಲ್ಲ ಅಂದ್ರೂ 6 ಗಂಟೆಯಿಂದ 400 ರೂಪಾಯಿ ಆದರೂ ಹೊಡೆದಿದ್ದೀನಿ. ಬನ್ನಿ ಇವಾಗ ಟಾಯ್ಲೆಟ್ ಮುಗಿಸ್ಕೊಂಡು
7:30 ಆಗಿದೆ. ಒಂದು 10-15 ನಿಮಿಷ ನೋಡೋಣ. ಟಿಫನ್ ಏನಾದ್ರು ಮಾಡಿದರೆ ಟಿಫನ್ ಮಾಡ್ಕೊಂಡೇ ಬಂದುಬಿಡ್ತೀನಿ. ಟಾಯ್ಲೆಟ್ ಬಂದರೆ ಇದು ಅಂತಲೇ ನೋಡಿ ಬೇರೆ ಕಡೆ ಇದ್ದರೆ ನನಗೆ ಪಬ್ಲಿಕ್ ಟಾಯ್ಲೆಟಲ್ಲಿ ಹೋಗೋಕ್ಕೇ ಒಂಥರ ಅನಿಸ್ಬಿಡುತ್ತೆ. ಯಾಕಂದರೆ ಬ್ಯಾಗ್ ಇರುತ್ತೆ, ಹೆಲ್ಮೆಟ್ ಇರುತ್ತೆ, ತೊಗೊಂಡು ಹೋಗೋಕ್ಕೆ ಒಳಗಡೆ ಇದನ್ನಾಗ್ಬಿಡುತ್ತಲ್ಲ. ಅಲ್ಲಿ ಇಟ್ಕೊಂಡು ಹೋದ್ರೂ ಅವ್ರು ನಮಗೇನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸುಮ್ಮನೆ ನಮ್ಮ ಬಾತ್ರೂಮ್ಗಳಿಗೆ ಹೋದ್ರೇ ಬೆಸ್ಟು. ಅಣ್ಣ ಬೋಂಡ್ಗಳು ಇಲ್ಲೇನು ರಶ್ ಆಗಿಬಿಟ್ಟೈತೆ ಅಪ್ಪ, ಯಾವತ್ತೂ ರಶ್ ಆಗಿಲ್ಲ. ಯಾವುದೋ ಆಂಬುಲೆನ್ಸ್ ಬೇರೆ ನಿಂತ್ಕೊಂಡ್ಬಿಟ್ಟೈತಲ್ಲ, ಅದಕ್ಕೆ ರಶ್ ಆಗಿರೋದು. ಸ್ಕೂಲ್ ಬಸ್ಸು ಇವು ಎಲ್ಲ ಶಾಲೆಗಳು, ಸ್ಕೂಲ್ಗಳು, ಕಾಲೇಜ್ಗಳು, ಬೆಳಗ್ಗೆ ಮಂಡೇ ಬೇರೆ ಆಫೀಸ್ಗಳು ಎಲ್ಲ ಸ್ಟಾರ್ಟ್ ಅಲ್ವಾ. ಬನ್ನಿಗೆ ಯಪ್ಪ ಗಚ್ಕೆದಲ್ಲಿ ಹಾಕ್ರಿ ದಡಕ್ಕಂತ ಸೌಂಡ್ ಬಂದುಬಿಡುತ್ತೆ ಮುಂದ್ಗಡೆ ಗಾಡಿದು. ಬನ್ನಿ ಗೈಸ್, ಸಿಗ್ತೀನಿ ಮತ್ತೆ ಆಮೇಲೆ ನಿಮಗೆ. ಗೈಸ್ ರ್ಯಾಪಿಡೋದಲ್ಲಿ ಒಂದು ಆರ್ಡ್ರ್ ಬಿದ್ದಿರೋದು ನಾಗರಬಾವಿಗೆ. ಇದು ಎಲ್ಲಪ್ಪ ಇದು ಕಾಲ್ ಮಾಡ್ತಾಯಿದ್ದೀನಿ ಕಸ್ಟಮರ್ಗೆ. ಎಲ್ಲೋ ಯಾರು ಗೊತ್ತು. ಹಲೋ ಮೇಡಮ್, ಪಿಕಪ್ ಲೊಕೇಶನ್ ಹತ್ರ ಬಂದಿದ್ದೀನಿ ಮೇಡಮ್. मेन रोड ಒಳಗೆ अंदर है? हाँ अंदर ही आ गए हूँ मैडम इधर. हाँ छोटा सा, हाँ इधर ही छोटा सा शॉप. ओके आज ओके आज ಬನ್ನಿಗೆ. ಇದು ಇಲ್ಲಿಂದ ನಾಗರಬಾವಿ 29 ಕಿಲೋಮೀಟ್ರು. ನೋಡೋಣ, ಕಸ್ಟಮರ್ ಬರ್ತೀನಿ ಅಂದರು, ಕಾಲ್ ಮಾಡಿದ್ದೆ. ಎಲ್ಲವ್ರೆ ಅಂತ ಇದ್ದಾರೆ ಅನ್ನೋದ್ರು. ಇದು ಛೋಟಾ ಶಾಪ್ ಅಂತ ಹೇಳಿದ್ರು. ಇಲ್ಲೇ ಇದ್ದೀನಿ. ಇಲ್ಲಿಂದ ಎಷ್ಟು 29 ಕಿಲೋಮೀಟ್ರ್ ಎಷ್ಟು ರೂಪಾಯಿ ಕೊಟ್ಟಿದ್ರು ಗೈಸ್? ಎಲ್ಲ ಸೇರಿಸ್ಬಿಟ್ಟು 29 ಕಿಲೋಮೀಟ್ರ್ 300 ರೂಪಾಯಿ ಹತ್ತಿರ ಕೊಡಬೇಕು. ನನ್ನ ಮಗ ರ್ಯಾಪಿಡೋದನ್ನು ನೋಡಿದ್ರೆ ಈ ಥರ 280 ರೂಪಾಯಿ ತೋರಿಸಿದ್ದ. ಕಸ್ಟಮರ್ ಎಲ್ಲವ್ರಪ್ಪ. ಯಪ್ಪ ಬೆನ್ನು ಯಪ್ಪ, ಏನು ಪಾರ್ಸಲ್ ಬೀಳ್ತಾ ಏನೈತೆ ಗೊತ್ತಿಲ್ಲ. ಇರಿ ಊಬರ್ ಅದು ಆಫ್ ಮಾಡಿಬಿಡೋಣ. ಊಬರ್ ಆಫು. ಊಬರಲ್ಲಿ ಎಷ್ಟಾಗಿತ್ತು ಅಂದರೆ 405 ರೂಪಾಯಿ ಆಗಿದೆ. ರ್ಯಾಪಿಡೋದಲ್ಲಿ ಎಷ್ಟಾಗಿತ್ತು ಅರ್ನಿಂಗ್ಸು ಇದರಲ್ಲಿ 160 ರೂಪಾಯಿನಾಗಿದೆ ಅಷ್ಟೇ. ನೋಡೋಣ ಎಲ್ಲವರಪ್ಪ ಕಸ್ಟಮರು. ಕೆಳಗಡೆ ಬರ್ತಾಯಿದ್ದೀನಿ ಅಂತ ಹೇಳಿದ್ರು. ನೋಡೋಣ ಇರಿಗೆ ಸಿಗ್ತೀನಿ. ನಿಮ್ದೇನಾ OTP? 6115 ತಗೊಳ್ಳಿ. ಬನ್ನಿ ಗೈಸ್, ಇಲ್ಲಿಂದ 29 ಕಿಲೋಮೀಟ್ರ್ ಕರೆಕ್ಟಾಗಿ. ಇದು ಯಾವ ಕಡೆ ಕೂತ್ಕೊಳ್ಳಿ. ನಾಗರಬಾವಿ ಗುರುಗುಂಡೆಪಾಳ್ಯ ನಾಗರಬಾವಿಗೆ ಬಿದ್ದುಬಿಟ್ಟೈತೆ ಗೈಸ್ ಬಾಗ್ನೂರಿಂದ ಏನು ಬ್ರಿಡ್ಜ್ ಹತ್ಕೊಂಡು ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ನನ್ನ ಮಗಂದು ಹೋದು ಫುಲ್ಲು ಜಾಮ್ ಆಗಿಬಿಟ್ಟೈತೆ ಗೈಸ್. ಸಿಕ್ಕಾಪಟ್ಟೆ ಜಾಮು. ಸ್ಲೋವಲ್ಲಿ ಮೂವ್ ಇದೆ ಅಷ್ಟೇ ಗಾಡಿದು. ಅಲ್ಲೇನೋ ಆಗಿದೆ ಅನ್ಸ್ಕೊತೀನಿ. ಬಸ್ಗಳೆಲ್ಲ ಸ್ಟಾಪ್ ಆಗಿಬಿಟ್ಟಾವೆ. ಏನಾಗಿದೆ ಗೊತ್ತಿಲ್ಲ. ಆಲ್ಮೋಸ್ಟು ಎಲ್ಲ ನಿಂತ್ಕೊಂಡ್ಬಿಟ್ಟಾವೆ. ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಿಲ್ಲ. 1.5-2 ಕಿಲೋಮೀಟ್ರ್ ಗೈಸ್ ಜಾಮ್ ಆಗಿಬಿಟ್ಟೈತೆ. ಅದು ಬ್ರಿಡ್ಜಿಗೆ ಮೇಲ್ಗಡೆ. ಕೆಳಗಡೆ ಆಗಿದ್ದರೆ ಪರವಾಗಿಲ್ಲ, ಏನೋ ಹೇಳ್ಬೋದು ಸಿಗ್ನಲ್ ಇದೆ ಅದು ಇದೆ ಅಂತ ಅಂದ್ಕೊಂಡು. ಆದರೆ ಬ್ರಿಡ್ಜ್ ಮೇಲ್ಗಡೆ ನೋ ಸಿಗ್ನಲ್, ನೋ ಇದನ್ನಿರೋದು. ಬಣ್ಣಿಗೆ ಸಿಗ್ತೀನಿ ಮತ್ತೆ ನೋಡೋಣ ಏನಾಗಿದೆ ಅಂತ. ಇದು ಆಕ್ಸಿಡೆಂಟ್ ಆಗಿಬಿಟ್ಟಿರೋದು ಇಲ್ಲಿ ಗೈಸ್. ಅದಕ್ಕೆ ಎಷ್ಟೊಂದು ಜಾಮ್ ಆಗಿಬಿಟ್ಟೈತೆ ರೋಡು ನೋಡ್ರಿ. ಅದೊಂದು ಕಾರು ಅಲ್ಲಿರೋದು ಗೈಸ್, ಇನ್ನೊಂದು ಕಾರ್ ಇಲ್ಲಿದೆ ನೋಡಿ, ಎಲ್ಲೋ ಬೋರ್ಡೋದು. ಇದು ಶಿಫ್ಟು. ಯಪ್ಪ ಬ್ರಿಡ್ಜ್ ಮೇಲ್ಗಡೆ ಆಕ್ಸಿಡೆಂಟ್ ಆದರೆ ಮುಗಿದೇ ಹೋಯ್ತು ನೋಡಿ, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಆಲ್ಮೋಸ್ಟ್ 1 ಅವರ್ ಆಯ್ತು ನೋಡಿ. ಎಷ್ಟು 9 ಗಂಟೆಗೆ ಆಲ್ಮೋಸ್ಟ್ ಪಿಕಪ್ ಮಾಡ್ಕೊಂಡಿದ್ದೆ. ಇವಾಗ ಟೈಮಿಂಗ್ಸ್ 9:42. 1 ಅವರ್ ಒಳಗಡೆ ಪಿಕಪ್ ಮಾಡಿ ಡ್ರಾಪ್ ಮಾಡಿ ಬಂದಿದ್ದೀನಿ. ಎಲ್ಲಿಂದ? ಸಾತ್ನೂರಿಂದ ರೇವಾ ಯೂನಿವರ್ಸಿಟಿ ಕಾಲೇಜಿಂದ. ಅಲ್ಲಿಂದ ಪಿಕಪ್ಪು, ನಾಗರಬಾವಿ ಡ್ರಾಪು. ಯಪ್ಪ ಇನ್ನೂ ನಮ್ಮದು 100 ಮೀಟ್ರ್ ಹೋಗಬೇಕು. ಗುಡ್ಡನ್ನು ಹತ್ತಾ ಇಲ್ಲ ಗೈಸ್. ಆಲ್ಮೋಸ್ಟ್ ನನಗೆ ಟ್ರಾಫಿಕ್ ಸಿಕ್ಕಿರೋದಂದರೆ ಒಂದು ಅಲ್ಲಿ ಮಾಲ್ ಆಫ್ ಏಷ್ಯಾ ಬ್ರಿಡ್ಜ್ ಮೇಲ್ಗಡೆ. ಅದನ್ನು ಬಿಟ್ಟರೆ ಇದ್ರ ಹತ್ರ ಅಷ್ಟು ಗುರುಗುಂಡೆಪಾಳ್ಯ ಸಿಗ್ನಲ್ ಅಷ್ಟೇ. ಅದು ಬಿಟ್ಟರೆ ಎಲ್ಲೂ ಸಿಕ್ಕಿಲ್ಲ ಗೈಸ್ ಟ್ರಾಫಿಕ್ಕು. ಆರಾಮಾಗಿ ಬೇಗ ಬಂದುಬಿಟ್ಟಿದ್ದೀನಿ. ಅದಕ್ಕೆ ಇಲ್ಲೇ ಅಲ್ವಾ ಮೇಡಮ್ ಡ್ರಾಪು? ಸರಿ ಯಾಕಂದ್ರೆ ಇದೆ ಗೈಸ್. ಕರೆಕ್ಟು ಎಷ್ಟು ರೂಪಾಯಿ ಕೊಟ್ಟಿದೆ ನೋಡೋಣ ಇರಿ ಮೇಡಮ್. 288 ರೂಪೀಸ್ ಕೊಟ್ಟಿದ್ದೆ ಗೈಸ್. 29 ಕಿಲೋಮೀಟ್ರ್ 1.5 ಕಿಲೋಮೀಟ್ರ್ ಪಿಕಪ್ ಹೋಗಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಂಥರ ಆಗಿಬಿಡುತ್ತೆ ಈ ಥರನ. ಅವ್ರು ಊಬರೇ ಬೆಸ್ಟ್ ಅನ್ಸ್ಬಿಟ್ಟೈತೆ ನನಗೆ. ಕೊಡಿ 288 ರೂಪೀಸ್ ಗೈಸ್.
ಇವಾಗ ಮತ್ತೆ ಎಲ್ಲಿ ಕೊಡ್ತಾನೆ ಹುಡುಗರು ಬೇರೆ ದೂರಂದವ್ರು ಪಿಕ್ಚರ್ ನೋಡೋಕೆ ಹೋಗೋಣ ಅಂತ ಹೇಳ್ತಾಯಿದ್ರು. ಏನು ಮಾಡ್ತಾರೋ ಗೊತ್ತಿಲ್ಲ. ಆಲ್ಮೋಸ್ಟು ಸೆಕೆಂಡ್ ಸ್ಟೇಜ್ ಬೇಡ, ಇನ್ನೇ ಸೆಕೆಂಡ್ ಸ್ಟೇಜು. ಎಷ್ಟು ಶೋನೇ ಸ್ಟಾರ್ಟ್ ಆಯ್ತಲ್ಲ ಗೈಸ್ ಇದು ಇವಾಗ. ಆಗಿದೆ ಓಕೆ. 1 ಅವರಲ್ಲಿ ಡ್ರಾಪ್ ಮಾಡಿದ್ದೀನಿ. ಪರವಾಗಿಲ್ಲ, ಗ್ರೇಟ್. ಆಗಲೇ ಕಳಿಸ ಒಂದು ನಮ್ಮ ಏರಿಯಾದಿಂದ ಒಂದು ಬಿದ್ದಿತ್ತು. ಎಷ್ಟು ಪಾರ್ನಿಕ್ಸ್ ಇತ್ತು ನೋಡೋಣ ರೀ ಗೈಸ್. ಊಬರಲ್ಲಿ 405 ರೂಪಾಯಿ ಆಗಿದೆ. ರ್ಯಾಪಿಡೋದಲ್ಲಿ ಎಷ್ಟಾಗಿದೆ? ಇದರಲ್ಲಿ 400 ರೂಪಾಯಿ. 800 ರೂಪಾಯಿ ಆಯ್ತಲ್ಲ ಗೈಸ್ 9:44 ಗಂಟೆಗೆ. ಪರವಾಗಿಲ್ಲ. ಇವಾಗ ಯಾವ ಕಡೆ ಹೋಗೋಣ? ಯಾವುದೋ ಒಂದು ಕೊಟ್ಟಾಗೈದಿದು. ಎಲ್ಲಿ? ಸುಬ್ರಹ್ಮಣ್ಯ ಮಾರುತಿ ಲೇಔಟು ಬ್ಯೂಟಿ ಅಕಾಡೆಮಿ. ಯಾವ ಕಡೆ ಇದೆ ಇದು? ಹೋಯಿತು. 2 ರೈಡ್ಸು 40 ಹೋಗೇ ಬಿಡ್ತಾ. ಎಲ್ಲನೂ ಕ್ಯಾನ್ಸಲ್ ಆಯ್ತಲ್ಲ. ಸೈಡ್ಗೆ ಹಾಕ್ಬಿಟ್ಟು ನೋಡೋಣ ಯಾವ್ದಾದ್ರು ಎಲ್ಲಾದ್ರು ಕೊಡ್ತಾನೆ ಅಂತ ಅಂದ್ಕೊಂಡು. 11 ಕಿಲೋಮೀಟ್ರು ಇಲ್ಲಿಂದ ಕೆಂಪೇಗೌಡ ಮೆಜೆಸ್ಟಿಕ್ ಬೇಡ. ಇವಾಗ ಈ ಸೈಡ್ ಕೊಡು. ಮತ್ತೆ ಇಲ್ಲಿಂದ 700 ಕೊಟ್ಬಿಡು. ಪರವಾಗಿಲ್ಲ, ಬೇಗ ಹೋಗ್ಬಿಟ್ಟು. ಏನೋ ಆರ್ಡ್ರ್ ಬರ್ತಾವ ಬ್ರೋ. ನಗುತ್ತಲ್ಲಿ ರ್ಯಾಪಿಡೋ. ಎಲ್ಲಿದು? ಅದು ವಿಜಯನಗರ ಬೇಡ. ಇದ್ಯಾವುದು? 176 ರೂಪಾಯಿ ಕೊಡ್ತಾನೆ ಗೈಸ್. ಎಲ್ಲಿ? ನೈಸ್ ರೋಡು. ಓ, ಇದ್ರ ಕಡೆನಾ? ಆ ಕಡೆ ಯಾರು ಹೋಗ್ತಾರೆ? ಹೋಗಲಿ, ಪರವಾಗಿಲ್ಲ. ಉಳ್ಳಾಳು ಬೇಡ. 44 ರೂಪಾಯಿ. ಇದು ಬೇಡ. ಒಟ್ಟಿನಲ್ಲಿ ಹಿಂಗೆ ಹೋಗ್ತಾ ಇರ್ಬೇಕು ನೋಡಿ. ಈ ರೋಡ್ ಹಿಡ್ಕೊಂಡ್ರೆ ಡ್ರಾಪ್ ಇಲ್ಲಿರ್ಬೇಕು ನೋಡಿ, BL ಹತ್ರ. ಆ ಹತ್ರ ಆರ್ಡ್ರ್ ಕೊಡು. ಎಲ್ಲರ ಮತ್ತೆ ಏನು ಕಮೆಂಟ್ ಹಾಕಿದ್ರು? ಆರ್ಡ್ರ್ ಬರ್ತಾವ ಬ್ರೋ ಅಂತ. ಬರ್ತಾಯಿದ್ದಾವೆ ಬ್ರೋ. ಯಾವುದ್ರಲ್ಲಿ ರಿಪ್ಲೈ ಮಾಡೋರು ಇರು ನೋಡೋಣ. ಯಾವುದೋ ಕಮೆಂಟಿಗೆ ಬ್ರೋ ಸ್ವಿಗ್ಗಿಯಲ್ಲಿ ಆರ್ಡರ್ಸ್ ಇದ್ದಾವ, ಹೋಟೆಲ್ಸ್ ಕ್ಲೋಸ್ ಆಗಿಲ್ವಾ ಪ್ಲೀಸ್ ತಿಳಿಸಿ. 33 ಮಾಡಬಹುದಾ? ನಾನು ಮಾಡ್ಬೋದು ಅಂತ ಹೇಳಿದ್ದೆ. ಓರೆಂಟ್ ಮಾಲ್ ರಾಜ್ಕುಮಾರ್ ರೋಡ್ ಗೈಸ್. ಎಕ್ಸೈಟ್ ರಾಜಾಜಿನಗರ್ ಓರೆಂಟ್ ಮಾಲ್. ಓರೆಂಟ್ ಮಾಲ್ ರಾಜ್ಕುಮಾರ್ ಬಿದ್ದೈತೆ. ಎಕ್ಸೆಪ್ಟ್ ಮಾಡ್ಕೊಂಡು 138 ರೂಪಾಯಿ. ಅವ್ರಿಗೆ ಪಿಕಪ್ಗೆ ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ. ಗೈಸ್ ಸ್ವಿಗ್ಗಿದಲ್ಲಿ ಆರ್ಡ್ರ್ ಬೀಳ್ತಾಯಿದ್ದೆ. ನಮ್ಮ ಹುಡುಗರ್ಸ್ ಎಲ್ಲ ಮಾಡ್ತಾಯಿದ್ರೆ ನಾನು ಯಾಕೆ ಮಾಡ್ತಾಯಿಲ್ಲ ಅಂದರೆ ನನ್ನದು ID ಬ್ಲಾಕ್ ಆಗಿದೆ ಟೆಂಪ್ರವರಿ. ಅದಕ್ಕೆ ಅನ್ಬ್ಲಾಕ್ ಇನ್ನೂ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಯಾವಾಗ ಅವ್ರ ಮನಸ್ಸಿಗೆ ಬಂದಾಗ ಇದನ್ನು ಮಾಡಿಕೊಡ್ತಾರಲ್ಲ ಅವಾಗ ಮಾಡ್ಕೋತೀನಿ. ಬೇಕಾದ್ರೆ ಇವ್ರಿಗೆ ಪೊಲೀಸ್ ವೆರಿಫಿಕೇಷನ್ ಬೇಕು, ಅದನ್ನು ಬೇಕು, ಇದನ್ನು ಬೇಕು ಅನ್ನೋಕ್ಕೆ ನಾವೇನು ದರೋಡೆಕೋರು ನನ್ನ ಮಕ್ಕಳ? ಇಲ್ಲೇ ಇದ್ದವ್ರಿಗೆಲ್ಲ ನನ್ನ ಮಕ್ಕಳು ಎಲ್ಲಿಂದ ಬಂದುಬಿಟ್ಟವ್ರು ಬಿಹಾರ್ UP ಸೈಡ್ ಬಂದವ್ರಿಗೆಲ್ಲ ಐಡಿಗಳು ಮಾಡಿಕೊಡ್ತಾರೆ. ಅವ್ರು ಏನೇನೋ ಮಾಡ್ಕೊಂಡು ಬಂದಿರ್ತಾರೆ ಕೇಸ್ಗಳು ಅದು ಇದು. ನಮ್ಮ ಮನೆಗೆ ನಾವು ಇಲ್ಲೇ ಇದ್ಕೊಂಡು ಇದನ್ನು ಇರ್ತೀವಿ. ನಾರ್ಮಲ್ ಇನ್ಶೂರೆನ್ಸ್ ಕೇಸು ಅದು ಇದು ಇದ್ರೂ ನಮ್ಮ ಐಡಿಗಳು ಇದನ್ನು ಮಾಡೋರೆ. ಏನು ಮಾಡೋಕ್ಕಾಗಲ್ಲ ಗೈಸ್, ಒಂದೊಂದು ಸರಿ ಆಗಿಬಿಡುತ್ತೆ. ಏನು ಮಾಡೋದು? ಹೊಟ್ಟೆ ಹುರಿದೋಗುತ್ತೆ ಗೈಸ್ ಈ ಥರ ಮಾಡಿದ್ರೆ. ನಮಗೆ ಕರ್ನಾಟಕದವ್ರಿಗೆ ಇದ್ದವ್ರಿಗೆ ಕೆಲಸ ಮಾಡೋರಿಗೆ ಬೆಲೆನೇ ಇಲ್ಲ. ಬೇರೆ ಊರಿಂದ, ಬೇರೆ ರಾಜ್ಯದಿಂದ, ಬೇರೆ ಇದ್ರ ಕಡೆಯಿಂದ ಬಂದವ್ರಿಗೆಲ್ಲ ಇದಕ್ಕೆ ಒಳ್ಳೆ ಮರ್ಯಾದೆ ಗೈಸ್ ಅವ್ರಿಗೆ. ನಾವೇ ಸರಿ ಇಲ್ಲ ಅನಿಸ್ಬಿಟ್ಟೈತೆ. ನಮ್ಮ ಜನ ಸರಿ ಇಲ್ವೋ? ಇವರು ಬಡ್ಡಿ ಮಕ್ಕಳು ಕಂಪ್ನಿನವ್ರಾದ್ರು ಎದಕ್ಕೆ ಓಪನ್ ಮಾಡ್ತಾರೆ? ಇಲ್ಲಿ ಫಸ್ಟು ಕನ್ನಡಿಗರಿಗೆ ಕೆಲಸ ಕೊಡೋ, ಕರ್ನಾಟಕದ ಇದ್ದವ್ರು ಫಸ್ಟ್ ಕೆಲಸ ಕೊಡಬೇಕು. ಅವ್ರಿಗೆಲ್ಲ ಎಲ್ಲಿಂದ ಬಂದವ್ರಿಗೆ ಬಡ್ಡಿ ಮಕ್ಕಳಿಗೆಲ್ಲ ಕೆಲಸ ಕೊಟ್ಬಿಡ್ತಾರೆ. ಅವ್ರಿಗೆ ID ಮಾಡಿಕೊಡೋದೇನು, ಅವ್ರಿಗೆ ಇದು ಮಾಡಿಕೊಡೋದೇನು ಇಲ್ಲ. ಅವ್ರ ಹತ್ರ DL ಸುದಕ್ಕಿರಲ್ಲ ಬಡ್ಡಿ ಮಕ್ಕಳ ಹತ್ರ. ಇವಾಗ ನೋಡಿ ಬೈಕ್ ಟ್ಯಾಕ್ಸಿಗಾದರೆ DL ಅದು ಇದು ಎಲ್ಲ ಕೇಳ್ತಾರೆ. ಸ್ವಿಗ್ಗಿ ಆಗಲಿ ಝೊಮ್ಯಾಟೋಲ್ಲಿ ನನ್ನ ಮಗನೂ ಕೇಳಲ್ಲ DL ಅದು ಇದು ಅಂತ. ಅವ್ರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾರೆ. ಇವಿ ಬೈಕಲ್ಲಿ ಅದು ಇದು ಇವೆ ಸೇರಿದು ಸೈಕಲ್ ID ಅಂತ ಹೇಳ್ತಾರೆ. ನೋಡಿದ್ರೆ ಬೈಕ್ ತೊಗೊಂಡೇ ಮಾಡ್ತಿರ್ತಾರೆ. ಅವ್ರಿಗೆಲ್ಲ ಸೈಕಲ್ ಐಡಿಗಳು ಮಾಡ್ಕೊಡ್ತಾರೆ. ಎಲ್ಲ ಈ ಸೈಕಲ್ ಐಡಿಗಳನ್ನ ಸ್ಟಾಪ್ ಮಾಡಬೇಕು. ಇನ್ಸ್ಟಾಮಾರ್ಟ್ ಒಂದೇ ಮಾಡ್ಕೊಳ್ಳಿ ಬೇಕಾರೆ ಪರವಾಗಿಲ್ಲ. ಯಾಕಂದ್ರೆ ಅಲ್ಲಿಂದಲೇ ಲೋಕಲ್ ಆರ್ಡರ್ಸ್ಗಳು ಬೀಳ್ತಾ ಇರ್ತವೆ. ಈ ಫುಡ್ಡಲ್ಲಿ ಎಲ್ಲದರಲ್ಲೂ ಬೈಕ್ಸ್ಗಳಿರೋದು. ಏನು ಮಾಡೋದು? ಇವಾಗ ಅದರಲ್ಲಿ ಬೇರೆ ರ್ಯಾಪಿಡೋಗೆ ಜಾಸ್ತಿ ಜನ ಹುಡುಗರು ಬಂದುಬಿಟ್ಟವ್ರೆ. ಇದರಲ್ಲಿ ನೋಡಿದ್ರೂ ಯಾವ್ಯಾವ ಆಂಧ್ರ ಪ್ರದೇಶ ಆ ಕಡೆ AP ಗಾಡಿ, ತಮಿಳ್ನಾಡು ಗಾಡಿ, ಕೇರಳ ಗಾಡಿ ಅವರೇ ಮಾಡ್ಕೊಂಡವ್ರೆ ಜಾಸ್ತಿ ಜನ. ಯಾವುದು ಬೈಕ್ ಟ್ಯಾಕ್ಸಿನ. ನಮ್ಮಂಥವ್ರಿಗೆ ಇದನ್ನೇ ಇಲ್ಲ, ಬೆಲೆನೇ. ಅವ್ರು RC ಕಡೆ ಯಾವುದ್ಯಾವುದೋ ಕೊಟ್ಟಿರ್ತಾರೆ. ಗಾಡಿ ಡಾಕ್ಯುಮೆಂಟ್ಸೇ ಯಾವುದೋ ಒಂದು ಇರುತ್ತೆ. ಅವ್ರು ಹೆಂಗೇನೋ ID ಮಾಡಿಕೊಡ್ತಾರೆ ಗೈಸ್. ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಹಾಕಿ. ಇಂಥವ್ರಿಗೆಲ್ಲ ಇದನ್ನು ಐಡಿಗಳು ತೆಗೆದುಬಿಟ್ಟು ಫಸ್ಟ್ ಕರ್ನಾಟಕದಲ್ಲಿ ಇದ್ದವ್ರಿಗೆ ಕೆಲಸ ಕೊಡಿಸಿ. ಅದೇನಿಲ್ಲ. ರೋಡ್ ಕ್ಲೋಸ್ ಆಯ್ತಲ್ಲ ಗೈಸ್, ಇದಕ್ಕೆ ಕಾಲ್ ಮಾಡಿಬಿಡ್ತೀನಿ ಕಸ್ಟಮರ್ಗೆ. ಯಾವುದ್ರಲ್ಲಿ ಇತ್ತು ಹೋಗ್ಬರಲ್ಲ. ಇಲ್ಲಿ ಬೇರೆ ನೋಡಿದ್ರೆ ರೋಡ್ ಕ್ಲೋಸ್ ಐತೆ. ಕಾಲ್ ಮಾಡ್ತಾಯಿದ್ದೀನಿ ರೀ, ನೋಡೋಣ. ಹರ್ಷ ಕಸ್ಟಮರ್ ಹೆಸರು.
ಕಾಲ್ ಮಾಡಿದ್ದೀನಿ, ಗಾಡಿನೇ ಹೋಗಲ್ಲ ಗೈಸ್. ಕಸ್ಟಮರ್ಗೆ ಈ ಕಡೆನೇ ಬರೋಕ್ಕೆ ಕೇಳ್ತೀನಿ, ಇಲ್ಲಾದರೆ ಇನ್ನೇನು ಮಾಡ್ತೀರಾ, ಇಲ್ಲೇ ಇರೋದು ಅನಿಸುತ್ತೆ. ಪಿಕಪ್ ಸಿಗ್ತೀನಿ ರೀ. ಅದು ಇವಾಗ ಊರನ್ನ ಹತ್ರ ಡ್ರಾಪ್ ಮಾಡಿದ್ದೀನಿ. ನೋಡೋಣ ಇದೇನು ಇವರು ಅವ್ರನ್ನು 400 ಆಗಿದೆ. ಓಕೆ ಸರ್, ಅವ್ರನ್ನು ಪಾಸು 180 ಡೇಸು ಅದೇನೇನೋ ಕೊಟ್ಟವನು, ಇನ್ಶೂರೆನ್ಸು ಅದು ಇದು ಅಂತ. ಎಲ್ಲಿ ಕೊಟ್ಟ? ಅಂಬೇಡ್ಕರ್ ಇದು ಬೇಡ, ಮತ್ತಿಕೆರೆ ಇದು ಯಾವುದು, ಎಲ್ಲಿ ಪಿಕಪ್ ಆದರೆ ಯಶವಂತಪುರಕ್ಕೆ ಯಾರು ನನ್ನ ಮಗ ಹೋಗ್ತಾನೆ, ಅಲ್ಲಿಂದ ಅಲ್ಲಿಗೆ ಪಿಕಪ್ಪು 4 ಕಿಲೋಮೀಟ್ರ್ ಪಿಕಪ್ಪು. ಇರಿಗೆ ಆ ಕಡೆ ಹೋಗ್ತೀನಿ, ಶೆಲ್ ಪೆಟ್ರೋಲ್ ಬಂಕ್ ಹತ್ರ. ನಮ್ಮ ಅಣ್ಣ ಬಾಂಡು ಮ್ಯಾನೇಜರ್ಸ್ ಅವರು ಇವರು ಇರ್ತಾರೆ, ಅವ್ರ ಹತ್ರ ಸ್ವಲ್ಪ ಹರಟೆ ಹೊಡ್ಕೊಂಡು ಹೋಗೋಣ. ಟೈಮಿಂಗ್ಸು 10-20 ಗಂಟೆ ಆಗಿದೆ ಆಲ್ಮೋಸ್ಟು. 500 ಪ್ಲಸ್ ಒಂದು 900 ರೂಪಾಯಿ ಆಗಿದೆ ರ್ಯಾಪಿಡೋ ಊಬರ್ ಸೇರಿಕೊಂಡು. 102 ರೂಪಾಯಿ ಯಾವುದೋ ಕೊಟ್ಟ. ಇರಿಗೆ ಸಿಗ್ತೀನಿ ವಾಶ್ರೂಮಲ್ಲಿ ಹೋಗ್ಬಿಟ್ಟು. ಗೈಸ್ ಇವಾಗ ಇಲ್ಲಿ ಜೆ ಪಿ ಪಾರ್ಕ್ ಹತ್ರ ಇದ್ದೀನಿ. ಆಲ್ಮೋಸ್ಟ್ ಟೈಮಿಂಗ್ಸ್ ಎಷ್ಟಪ್ಪಾಗಿದೆ ಅಂದರೆ 10:30 ಆಗಿದೆ. HMT ಹತ್ರ ಡ್ರಾಪ್ ಇರೋದು. ಯಾಕ ನೋಡ್ತಾನೆ ಇದ್ದಾಳೆ ಬಸ್ ಸ್ಟಾಪಿಗೆ ಕುತ್ಕೊಂಡು. ಅದೇನು ನೋಡ್ತಾವೋ ಗೊತ್ತಿಲ್ಲಪ್ಪ. ನೋಡ್ತಾಳೆ, ಆ ಕಡೆ ನೋಡ್ತಾಳೆ. ನಾನು ಎಲ್ಲರಿಗೂ ಅಕ್ಕ ತಂಗಿಯರಂತ ನೋಡ್ಕೊಂಡ್ಬಿಡ್ತೀನಪ್ಪ. ಯಾಕೆ ಬೇಕು ಮತ್ತೆ ಅದನ್ನಾಯ್ತು ಇದನ್ನಾಯ್ತು ಅನ್ಕೋತ ಕೂತ್ಕೊಂಡ್ರೆ. ಒಂದು ಡೈಲಾಗ್ ಐತೆ ಇಂಗ್ಲೀಷ್ದಲ್ಲಿ ಹೇಳ್ತೀನಿ ಕೇಳಿ, ಆಲ್ ಗರ್ಲ್ಸ್ ಮೈ ಸಿಸ್ಟರ್ ಬಟ್ ನಾಟ್ ಯು. ಅದು ಯಾರಂತ ಗೊತ್ತಿಲ್ಲ ಗೈಸ್, ಅದು ಹೇಳಲ್ಲ, ದೃಷ್ಟಿ ಬಿದ್ದುಬಿಡುತ್ತೆ. ಅದಕ್ಕೆ ಏನಂತೀರ, ಆವಾಗ ಡೈಲಾಗ್ಗಳು ಹೋಗಿದ್ದೀನಲ್ಲ ನಾನು, ಸುಳ್ಳು ಥರ ನಾನೇ ಬಯಸ್ಕೋತೀನಿ. ಯಾಕಂದ್ರೆ ಬೇರೆಯವ್ರು ಯಾರೂ ಬೈಯಲ್ಲ, ಅದಕ್ಕೆ ನಾನೇ ಬಯಸ್ಕೊಂಡಿರ್ತೀನಿ. ಅವಾಗ ನಮ್ಗೆ ನಾವೇ ಬೈಕೊಂಡ್ರೆ ಚೆಂದ ಇರುತ್ತೆ. ಯಾಕಂದ್ರೆ ಬೇರೆಯವ್ರು ನಮ್ಗೆ ಬೈಯೋಕ್ಕಿಲ್ವಲ್ಲ. ಬೇರೆಯವ್ರು ಬೈಯೋರು ಇದ್ದಿದ್ದರೆ ನಮ್ಗೆ ನಾವು ಬೈಸ್ಕೋಬಾರ್ದು. ಬೈತಾರೆ, ಬಡ್ಡಿ ಮಕ್ಳು ಇದ್ದಾರೆ ಒಂದು 3-4 ಜನ ಹುಡುಗರು ನಮ್ಮೂರವರು ಕೂತೋದು ಮಕ್ಕಳುಗಳು. ಅದೇನು ಬೈತಾರೆ ಕೇಳ್ತೀನಿ, ಕಾಲಲ್ಲಿ ಇರ್ತಾರೆ. ಸಂಸ್ಕೃತ ಪದಗಳು ಒಂದೊಂದು ಎಪ್ಪು ಯಾವ ಹುಡುಗರು ಲಾರಿ ಅವನು ಇರಪ್ಪ. ನಾನು ಹಿಂದೆನೇ ಹೋಗ್ತೀನಿ, ಅವ್ನು ಹಿಂದೆ ಡಿವೈಡರ್ ಮೇಲ್ಗಡೆನೇ ಬಂದುಬಿಟ್ಟ ಗೈಸ್. ಅದು ವಿಡಿಯೋದಲ್ಲಿ ಹೆಂಗೆ ಬಂತ ಗೊತ್ತಿಲ್ಲ, ಸರಿಯಾಗಿ ಹೋಗ್ಬಿಟ್ಟ. ಡಿವೈಡರ್ ಮೇಲ್ಗಡೆ ಹೋಗ್ಬಿಟ್ಟು ಕೆಳಗಡೆ ಬಂದುಬಿಟ್ಟ ಅವ್ನು ಲಾರಿಯವನು. ಏನು ಎಣ್ಣೆ ಹೊಡೆದ್ಬಿಟ್ಟು ಗಾಡಿ ಓಡಿಸ್ತಾವನ, ಸರಿಯಾಗಿ ಹಚ್ಚಿಬಿಟ್ಟಿದ್ದ ಅವನು ಡಿವೈಡರ್ ಮೇಲ್ಗಡೆ. ಈಚರ್ ಅಂತೆ ಗಾಡಿ. ನಾನಂತ್ರ ಅವ್ನು ಮುಂದೆ ಅಂದ್ರೆ ಅವ್ನು ಹೋಗಲ್ಲ, ಹಿಂದೆಯಿಂದನೇ ಹೋಗ್ತೇನೆ. ಯಾರಿಗೆ ಗೊತ್ತ ಅವ್ನು ಹಾಕೋಣಕ್ಕೆ. ಇವಾಗ ಇಲ್ಲಿಂದ ಹೋಗ್ಬೇಕು. ಇನ್ನೂ ಇವಾಗ ಸಿಗ್ನಲ್ ಬರೋಕ್ಕೆ ಬಿಟ್ಟೈತೆ. ಹೋಗೋಣ, ಸಿಗ್ತೀನಿ ರೀ ಗೈಸ್. ಇದೊಂದು 100 ರೂಪಾಯಿ ಕೊಟ್ಟರೆ ಆಲ್ಮೋಸ್ಟ್ ಅದೊಂದು ಕೊಟ್ಟರೆ 1000 ರೂಪಾಯಿ ಆಗುತ್ತೆ ಗೈಸ್. ಆಲ್ಮೋಸ್ಟ್ 2 ತಿಂಗಳಾಯಿತು. ನಮ್ಮ BLದು ರೋಡ್ ಮಾಡ್ತಾನವ್ರೆ. ಅದು ಎಂಥದ್ದು ರೋಡ್ ಮಾಡ್ತಾರೋ ಯಾರಿಗೆ ಬೇಕು. ಓಹೋ ಜಸ್ಟ್ ಮಿಸ್ಸು. ಅಣ್ಣ ನೋಡಿ ಆ ಗಾಡಿಗಿಂತ ಉದ್ದಕ್ಕೆ ಹಾಕ್ಬಿಟ್ಟವನೆ ಅದೇ ಗಾಡಿ. ಬಾಗುರು ಏನಾಗಿಲ್ಲ, ಪರವಾಗಿಲ್ಲ. ನೀನು ಜಗಳ ತಕ್ಕೋತ ನಿಂತ್ಕೋತೀಯ, ಬಾರಲ್ಲೋ ಏನಾಗಿಲ್ಲ. ಏನಾಗೋದೆ ಮಾಮೂಲಿ ಚೂರು ಟಚ್. ಯಾವ ಗುರು ಆ ಹಿಂದ್ಗಡೆ ಅಷ್ಟೊಂದು ಹೈಟ್ ಹಾಕಿಬಿಟ್ಟವನೆ, ಅದನ್ನು ಕಾಣುತ್ತಾ. ಯಾವ ಎಲ್ಲ ಹೆಂಗೆ ಆಗ್ತಾವಂತ ಗೊತ್ತಾಗಲ್ಲ ಗಾಡಿ ಓಡಿಸ್ಕೊಂಡು. ಅದು ಬಸ್ನವ ತಪ್ಪು ಬಿಡಿ, ಪರವಾಗಿಲ್ಲ. ಸಡನ್ನಾಗಿ ಬ್ರೇಕ್ ಆದ್ರೆ ಹಾಕದ ಏನಾಗಿಲ್ಲ, ಚೂರು ಟಚ್ ಆಗಿಬಿಟ್ಟೈತೆ. ಅದಕ್ಕೆ ಇವಾಗ ಬಸ್ ಡ್ರೈವರ್ ಹತ್ರ ಹೋಗ್ಬಿಟ್ಟವನೆ. ಅವನೇನಾರು ಮಾಡ್ಕೊಳ್ಳಿ ಅಂದ್ಕೊಂಡು ನಾವು ಹೋಗ್ತಾಯಿದ್ದೀನಿ. ಇದು ಇನ್ನೂ ಆಲ್ಮೋಸ್ಟ್ ಇನ್ನೂ ಒಂದು ವಾರ ಮೇಲೇನೋ ಆಗ್ಬೋದು ಅನ್ಕೋತೀನಿ ಗೈಸ್. ರೋಡೆಲ್ಲ ಈ ಕಡೆ ರೋಡೇ ಮಾಡಿಲ್ಲ ಗೈಸ್ ಇನ್ನೂ. ಒಬ್ಬ ಹಂಗಾರೆ ಬಿಡಿ, ಇನ್ನೊಂದು 2-3 ತಿಂಗಳು ಹೋಗುತ್ತೆ ಹಂಗಾರೆ. ನಾನು ಈ ಕಡೆ ಬಂದೇ ಇಲ್ಲ. ಇರೋ ಸೈಡು ಜಾಳಲ್ಲಿ ಪೊಲೀಸ್ ಸ್ಟೇಷನ್ ಕಡೆ ಹೋಗೋ ಕಡೆ ಮುಗೀತು ಬಿಡ್ರಿ ಗೈಸ್. ರೋಡ್ ಇನ್ನೊಂದು 2-3 ತಿಂಗಳು, ಈ ವರ್ಷ ಪೂರ್ತಿ ರೋಡ್ಗಳಲ್ಲೇ ಹೋಗಿಬಿಡುತ್ತೆ. ನೋಡ್ರಿ ಇಷ್ಟು ದೊಡ್ಡದು ಚರಂಡಿ ಒಳಗಡೆ ಹಾಕಿಬಿಟ್ಟು ಈ ಕಡೆನೂ ಪೈಪ್ ಹಾಕೋರು ಈ ಲೈನಲ್ಲೂ. ಇವಾಗ ಆ ಸೈಡು ಹಾಕ್ತಾವ್ರ. ಏನು ಮಾಡ್ತಾರಪ್ಪ ಗೈಸ್, ಪರವಾಗಿಲ್ಲ, ಏನಾದ್ರು ಮಾಡ್ಕೊಳ್ಳಿ ಅವರು. ಹೋಗೋಣ. ನೋಡ್ರಿ ಹೆಂಗೈತೆ ರೋಡ್ಗಳು ನಮ್ಮದು. ಇವಾಗೆಲ್ಲ ಕಾಂಕ್ರೀಟ್ ರೋಡ್ಗಳು. ಏನು ಕಾಂಕ್ರೀಟ್ ರೋಡ್ ಅಂತಾರೆ, ಮತ್ತೆ ಕೇರಿತಾರೆ, ಮತ್ತೆ ಹಾಕ್ತಾರೆ ಗೈಸ್. ಊಬರಲ್ಲಿ ಒಂದು ಆರ್ಡ್ರ್ ಬಿತ್ತು, ಕ್ಯಾನ್ಸಲ್ ಆಯ್ತು ನೋಡಿ. ಕಸ್ಟಮರ್ ನೋಡಿ ಎಂಥ ಕಿಲಾಡಿದ್ದಾರೆ. ಸರ್ ಅಲ್ಲಿ ಯಾರೂ ಇಲ್ಲ ಸರ್, ಪೆಟ್ರೋಲ್ ತೊಗೊಂಬರ್ಬೇಕು ಸರ್, 100 ರೂಪಾಯಿ ಪೆಟ್ರೋಲ್ ತೊಗೊಂಬನ್ನಿ ಅಂತ ಹೇಳ್ತಾರೆ. ಏನು ಕಿಲಾಡಿ ಗುರುಗಳು ಇವರು ಕಸ್ಟಮರ್ಗಳು. ಇವಾಗ ನಾನು ಬಾಟಲ್ ಹೊಡ್ಕೊಂಡು 100 ರೂಪಾಯಿ ಪೆಟ್ರೋಲ್ ತೊಗೊಂಡು ಹೋಗೋಷ್ಟರಲ್ಲಿ ಎಷ್ಟರಲ್ಲಿ ಬಿತ್ತು. ಮತ್ತಿಕೆರೆ ಕಮ್ಮನಹಳ್ಳಿ HBR ಲೇಟು ಎಲ್ಲ ಬಿತ್ತು 109-110 ರೂಪಾಯಿದು ಗೈಸ್. ನೋಡೋಣ ಎಕ್ಸೆಟ್ ಆದ್ರೆ ಆಯ್ತಾ. ಎಲ್ಲಿ ಪಿಕಪ್ಪು? ಪಿಕಪ್ಪು ಇದಕ್ಕೆ ಬನ್ನಿ ಹೋಗೋಣ. ಲೊಟ್ಗನಹಳ್ಳಿ ಪಿಕಪ್ ಇರೋದು. 2:30 ಗಂಟೆಗೆ ಸ್ಟಾರ್ಟ್ ಮಾಡಿದ್ದೀನಿ ಆಲ್ಮೋಸ್ಟು. ನೋಡೋಣ, ಇನ್ನೂ ಒಬ್ಬರು ಎಲ್ಲ ಲಾಗಿನ್ ಆಗಿದ್ದೀನಿ. ಲೊಟ್ಗನಹಳ್ಳಿ ಸಂಜಯ್ ನಗರ ಪಕ್ಕ, ನಾಗಶೆಟ್ಟಿ ಪಕ್ಕ ಇರೋದು ಲೊಟ್ಗನಹಳ್ಳಿ. ಅದೇ ಗೈಸ್, ಅಲ್ಲಿಂದ
ಕಮ್ಮನಳ್ಳಿಗೆ. ಯಪ್ಪ ಏನು ಬಿಸಿಲಿದೆ ಗೈಸ್ ಇದು. ಇನ್ನೂ ಇವಾಗ ಹಾಗೆ ಕಮ್ಮನಳ್ಳಿಯಿಂದ ಮಾರ್ತಳ್ಳಿಯಿಂದ ಯಾವುದೋ ಎಚ್ ಎಸ್ ಆರಿಂದ ಬಿ ಟಿ ಎಮ್ಮಿಂದ ಬನಶಂಕರಿಯಿಂದ ನಾಗರಬಾವಿಯಿಂದ ಯಶವಂತಪುರದಿಂದ ಮತ್ತಿಕೆರೆಯಿಂದ ನಮ್ಮ ವಿದ್ಯಾರಣ್ಯಪುರಂ ಕೊಟ್ಬಿಡ್ಲಪ್ಪ. ಒಂದು ರೌಂಡ್ ರಿಂಗ್ ರೋಡ್ ಹೊಡ್ಕೊಂಡು ಬಂದಂಗೆ ಆಗಿಬಿಡುತ್ತೆ. ಅಷ್ಟರಲ್ಲಿ $1,000 ಇರುತ್ತೆ. ಏನಂತೀರ? ಈ ಕಡೆಯಿಂದ ಹೋದರೆ ಹಿಂಗೆ, ಈ ಸೈಡಿಂದ ಹೋದರೆ ಹಿಂಗೆ ಒಣ್ಣಲ್ಲಿ ಒಂದು ರೌಂಡ್ ಹೊಡ್ಕೊಂಡು ಬಂದರೆ $1,000 ಆಗಿಬಿಡುತ್ತೆ ನೋಡಿ ಗೈಸ್. ಫುಲ್ ಒಂದು ಔಟ್ರಿಂಗ್ ರೋಡು. ಸಖತ್ತಾಗುತ್ತಲ್ಲ, ಅರ್ನಿಂಗ್ಸು ಚೆನ್ನಾಗಾಗಿಬಿಡುತ್ತೆ. ಏನೋ ಸೋಮವಾರ ಬೇರೆ ಟ್ರಾಫಿಕ್ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಹೋಗ್ಬೇಕು ಇವಾಗ, ನೋಡೋಣ ಬನ್ನಿ ಗೈಸ್ ಸಿಗ್ತೀನಿ. ಗೈಸ್ ಪಿಕಪ್ಗೆ ಹೋಗ್ತಾ ಇದ್ದಲ್ಲ, ಕಸ್ಟಮರ್ ಏನಂತ ಮೆಸೇಜ್ ಮಾಡೋರು ಗೊತ್ತಾ? ಹಾಯ್ ಐ ಆಮ್ ಆನ್ ದ ವೇ, ಪ್ಲೀಸ್ ಡೋಂಟ್ ಕ್ಯಾನ್ಸಲ್ ದ ರೈಡ್ ಅಂತೆ. ನಾನು ಯಾಕೆ ಸರ್ ಕ್ಯಾನ್ಸಲ್ ಮಾಡಲಿ, ಬಿದ್ದೈತೆ ಹೋಗ್ತಾ ಇದ್ದೀನಿ ಪಿಕಪ್ಗೆ, ನೀವು ಮಾತ್ರ ಕ್ಯಾನ್ಸಲ್ ಮಾಡಬೇಡಿ. ಆವಾಗಿಂದ ಇದೇ ತಲೆನೋಗ್ಬಿಟ್ಟೈತೆ. ಅರ್ಧ ಗಂಟೆ ಆಯ್ತು ಲಾಗಿನ್ ಆಗಿ ನಮ್ಮ ಮನೆಗೆ ಹೋದು ಬೋಳೆ ಮುಂದೆ ಒಂದು ಬೀಳ್ತಾಯಿಲ್ಲ, ಬಿದ್ದಿರೋದನ್ನ ಎಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಸ್ಟಮರ್ ನೋಡಿದ್ರೆ ಕ್ಯಾನ್ಸಲ್ ಮಾಡ್ತಾಯಿರಿ. ಇವ್ರಿಗೆ ಕಸ್ಟಮರ್ ರ್ಯಾಪಿಡೋದಲ್ಲಿ ಬಿದ್ದೈತಲ್ಲ, ಅವರೇ ಹೇಳ್ತಾರೆ ಸರ್ ಡೋಂಟ್ ಕ್ಯಾನ್ಸಲ್ ಮೀ ಅಂತ, ಕ್ಯಾನ್ಸಲ್ ಮಾಡ್ಕೊಂಡು ಬರಬೇಡಿ, ಬನ್ನಿ ಪಿಕಪ್ ಹತ್ರ ಇದೀನಿ ಅಂತ ಹೇಳಿದ್ದಾರೆ. ನೋಡೋಣ ಬನ್ನಿ ಹೋಗೋಣ ಗೈಸ್. ಇವಾಗ ಕಮ್ಮನಹಳ್ಳಿ ಹತ್ರ ಬಂದಿದ್ದೀನಿ, ಲೊಟ್ಗನಹಳ್ಳಿಯಿಂದ. ಡ್ರಾಪು ಇಲ್ಲೇ ಇರೋದು, ಡ್ರಾಪ್ ಮಾಡಿಬಿಡೋಣ. ಡ್ರಾಪ್ ಆಯಿತು, ಬಿಟ್ಬಿಟ್ಟೆ, ಬಿಟ್ಟಿಲ್ಲ, ಇಳಿಸ್ತಾಯಿದ್ದೀನಿ ಕಸ್ಟಮರ್ಗೆ. ಹಾಂ ಇಲ್ಲೇ ಲೊಕೇಶನ್, ಡ್ರಾಪ್ ಲೊಕೇಶನ್. ಅದು ನಮಗೆ ಗೊತ್ತಿಲ್ಲ, ನೀವು ಹಾಕಿರೋ ಅಡ್ರೆಸ್ ತೊಗೊಂಬಂದಿದ್ದೀನಿ. 117 ಕ್ಯಾಶೇ ಆನ್ಲೈನಾ? ಚೇಂಜ್ ಇದ್ದರೆ ಕೊಟ್ಬಿಡಿ. ಈಗ ಇವಾಗ ಊಬರ್ ಒಂದು ಮಾಡ್ಕೊಂಡು ಬಿಡೋಣ ಹಾಗೆ. ಗೋ ಆನ್ಲೈನ್. ಓಕೆ ಬನ್ನಿ ಗೈಸ್, $117 ಬಂದಿತ್ತು. ಅವ್ರು ಎಲ್ಲೆಲ್ಲಿ ಹಾಕಿರ್ತಾರೆ ಯಾರು ಗೊತ್ತು ಕಸ್ಟಮರು. ಯಪ್ಪ ಸಾಕಾಯಿತು ಟ್ರಾಫಿಕಲ್ಲಿ ಬರಬೇಕಾದ್ರೆ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಗೈಸ್. ಯಾವುದೋ ಕೊಟ್ಟ ಪ್ಯಾಕೇಜಿಂಗ, ಯಾವುದಿದು ಶಾಂತನಗರ, ಅಶೋಕ್ ನಗರ, ಬೋಳಿ ಮನೆ ಪಿಕಪ್ಪೇ 2-3 ಕಿಲೋಮೀಟ್ರ್ ಕೊಡ್ತಾನಲ್ಲ ಗೈಸ್, ಹುಚ್ಚಿನ ಥರ ಇವನು. ಇರಿ ಗೈಸ್ ಸಿಗ್ತೀನಿ. ನೋಡಿ ಗುರು ಅಲ್ಲೇ ನಿಂತ್ಕೊಂಡು ಫೋನ್ ಮೇಲೆ ಫೋನ್ ಮಾಡ್ತಾನೆ. ನಾ इधर जाने का है ना, फिर उधर क्यों बुला रहे हो? इधर सामने बिल्डिंग में। हाँ फिर इधर आने का, इधर बता रहा हूँ। हाँ 7389। हाँ आप बाहर आ गए तो आता है, ऊपर देखो नीचे देखो, मैं ऊपर क्या गाड़ी लेकर आना पड़ेगा? हाँ मैं सोचा आगे चले जाएंगे आप, इसीलिए। हाँ क्या देखा रहा था भाई? बहुत लोग आगे चले जाता है फिर। ಇದು ಯಾವ ಕಡೆಗೆ ಇದು? ಯಶವಂತಪುರ, ಉಳ್ಳಾಳ, ಯಾವ ಕಡೆ ಬಿದ್ದುಬಿಟ್ಟೈತೆ ಗೈದಿದು ಡ್ರಾಪು? ಒಂದು ಗೊತ್ತಾಗ್ತಲ್ವ. ನಾಗವಾರ, ಮೇಕರಿ ಸರ್ಕಲ್, ಯಶವಂತಪುರ, ರಾಜಾಜಿನಗರ್, ವಿಜಯನಗರ ಡ್ರಾಪ್. ಓ ತ ಪತಾನೆ ಬನ್ನಿಗೆ. ಅಪ್ಪ ಇವನು ನನ್ನ ಮಗ ಹೋದು ಅಲ್ಲಿ ಮುಂದೆ ನಿಂತ್ಕೊಂಡವನೆ, ಕಣಕ್ಕೆ ಹೌದು. ಇಲ್ಲಿ ನೋಡು ಸೆಕೆಂಡ್ ಫ್ಲೋರ್ ಅಂತವನೆ. ನಾನು ಮೇಲ್ಗಡೆ ಹೋಗೋಕ್ಕಾಗತ್ತಾ ಇವಾಗ? ಬಂದ್ಬಿಡು ಅಂತ ಅಂದ್ಬಿಟ್ಟೆ. ಕೆಳಗಡೆನೂ ಬರೋಲ್ಲ, ಅಲ್ಲೇ ನಿಂತ್ಕೊಂಡು ಇದನ್ನು ಮಾಡ್ತಾರೆ ಇವರು. ಏನು ಎಲ್ಲಿಂದ ಬಂದುಬಿಡ್ತಾರಪ್ಪ ಅಂತೀನಿ. ಬಣಿಗೈತಿ ಇವಾಗ ವಿಜಯನಗರ ಚಂದ್ರಾಲಯ ಹತ್ತತ್ರ ಹೋಗ್ಬೇಕು. ಇದನ್ನು ತೊಗೊಂಡು ಇವ್ರನ್ನ ತೊಗೊಂಡು ಕಸ್ಟಮರಿಗೆ ರೆಸ್ಪೆಕ್ಟ್ ಕೊಡಬೇಕು. ಸಾರಿ ಮಿಸ್ಟೇಕ್ ಆಗುತ್ತೆ ಒಂದೊಂದು ಸರಿ, ಸಿಟ್ಟು ಬಂದುಬಿಟ್ರೆ ಏನು ಮಾಡೋಕ್ಕಾಗುತ್ತೆ. ಮತ್ತು ಇರಿಗೆ ಸಿಗ್ತೀನಿ ಗೈಸ್. ಇವಾಗ ಟೈಮಿಂಗ್ಸು ಎಷ್ಟು? 4-12 ಗಂಟೆ ಐತಿ. ಇವಾಗ ಡ್ರಾಪ್ ಕೊಟ್ಟೆ $237. ಎಲ್ಲಿ ಕಲ್ಯಾಣ ನಗರಿಂದ ಪಿಕಪ್ ಮಾಡ್ಕೊಂಬಂದೆ. ಡ್ರಾಪ್ ವಿಜಯನಗರ ಆದಮೇಲೆ ಯಾವ ಏರಿಯಾ ಬರುತ್ತೆ ಗೈಸ್, ಸ್ಟ್ರೇಟು ಟೋಲ್ ಗೇಟಿಂದ ಈ ಕಡೆ ಬಿಟ್ಟಿದ್ದೀನಿ. ನೋಡೋಣ ಇಲ್ಲಿಂದ ಯಾವ್ದಾರು ಕೊಡ್ತಾನೆ ಅಂತ ಗೈಸ್. ಟೈಮಿಂಗ್ಸ್ ನೋಡಿದ್ರೆ 5:15 ಆಗಿದೆ ಟೈಮಿಂಗ್ಸು. ಬನ್ನಿ ಅಂಕಲ್ ಪರವಾಗಿಲ್ಲ ಸ್ಟಾಪ್ ಮಾಡ್ತೀನಿ. ಎಲ್ಲಿಗೆ ಬಿದ್ದೈತಪ್ಪ ಅಂದರೆ ರಾಜಾಜಿನಗರ ಮೆಟ್ರೋ ಸ್ಟೇಷನಿಂದ ಅದು ಯಾವ ಕಡೆ ಬಿದ್ದುಬಿಟ್ಟೈತೆ ಗೈಸು. ಒಂದು ಲೋಕಲ್ ಆರ್ಡ್ರು ಅಂದರೆ ಒಂದು ₹60 ₹70 ಕೊಟ್ಟಿರೋದು. ಎಷ್ಟು ಕೊಟ್ಟನೋ ಗೊತ್ತಿಲ್ಲ. ನಮ್ಮ ಸಂತು ಬಾಯಿ RT ನಗರ ಬಾ ಅಂತ ಹೇಳ್ತಾ ಇದ್ದಾನೆ. ಉಡುಪಿ ಕಡೆ ಸಂತು ಬಾಯಿ ಏನೋ ಮೊಬೈಲ್ ತೊಗೋಬೇಕು, ಐಫೋನು, ಅದಕ್ಕೆ ಬಾ ಅಂತ ಹೇಳ್ತವನೆ. ಹೋಗ್ಬೇಕು ಅಲ್ಲಿಗೆ. ನೋಡೋಣ ಎಲ್ಲಿ ಬ್ರಾಹ್ಮಿಣ್ ಸೆಟ್ಟೆ ಎಲ್ಲೈತಪ್ಪ, ಎಲ್ಲಿದಾರೋ ಕಸ್ಟಮರು. ನಿಮ್ದಾ? ಬಸ್ ಸ್ಟಾಪಲ್ಲೇ ಕೂತ್ಕೊಂಡ್ಬಿಟ್ಟವ್ರೆ ಮೇಡಮ್ ಅವರು. ಪರವಾಗಿಲ್ಲ ಮೇಡಮ್. OTP ಹೇಳಿ. OTP ಹಾಂ 8370. ಓಕೆ ಕೂತ್ಕೊಳ್ಳಿ. ಬನ್ನಿಗೆ. ಎಲ್ಲಿ ಡ್ರಾಪ್ ಇದು? ಯಾವ ಕಡೆ ಐತೆ? ಯಾವ ಸೈಡಪ್ಪ ಇದು? ಹಿಂಗೆ ಹೋಗಿ 3.5 ಕಿಲೋಮೀಟ್ರು ಹಿಂಗೆ ಹೋಗ್ಬೇಕು.
ಈ ಕಡೆಯಿಂದ ಮತ್ತೆ ಯೂಟರ್ನ್ ಮಾಡ್ಕೊಂಡು ಹೋಗ್ಬಿಡೋಣ. ಆ ಕಡೆ ಸಿಗ್ನಲ್ ಕಡೆಯಿಂದನೇ ಹೋಗ್ಬೇಕು ಇವಾಗ. ಶ್ರೀರಾಮ್ಪುರಂ ಯಾವುದು ಮಹಾಕುವೆಂಪು ರಸ್ತೆ ಮೆಟ್ರೋ ಸ್ಟೇಷನ್ ಕಡೆಯಿಂದನೇ ಹೋಗ್ಬೇಕು. 3.5 ಕಿಲೋಮೀಟ್ರ್ ಐತೆ ಗೈಸ್, ಬರೋಲ್ಲ. ಆ ಸೈಡ್ ರೋಡಲ್ಲಿದೆ, ಈ ಸೈಡ್ರಲ್ಲಿ ರೋಡಲ್ಲಿ ಬಂದುಬಿಟ್ಟು ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಗೈಸ್. ಬಿದ್ದಿರೋ ಇಲ್ಲೇ ಇಲ್ಲ, ಗುಟ್ಟಳಿ ಹತ್ರ ಇದ್ದೀನಿ. ಇಲ್ಲೇ ಬಿದ್ದಿರು ಡ್ರಾಪ್ ಕೊಟ್ಬಿಡೋಣ. ಎಷ್ಟು ರೂಪಾಯಿ ಕೊಟ್ಟಿದೆ ನೋಡೋಣ. ಮೇಡಮ್ 56 ಸ್ಕ್ಯಾನರ್ ತೊಳಿ ಸ್ಕ್ಯಾನ್ ಮಾಡಿ. ಹಾಂ ಹೌದು 56. ಬನ್ನಿ ಈಗ ಇನ್ನೂ ಆರ್ ಟಿ ನಗರಕ್ಕೂ ಯಾವುದೂ ಬೀಳ್ತಾ ಇಲ್ಲ. ಅದಕ್ಕೆ ಇಲ್ಲಿಂದ ಇವಾಗ ಆರ್ ಟಿ ನಗರ ಪೊಲೀಸ್ ಸ್ಟೇಷನ್ಗೆ ಬೇರೆ ಹೋಗ್ಬೇಕು ಆಗಿದೆ. ಓಕೆ ಬನ್ನಿ ಗೈಸ್ ನೋಡೋಣ. ಖಾಲಿ ಆದರೂ ಹೋಗ್ತೀನಿ. ಏನು ಮಾಡೋದು, ಇಲ್ಲೇ ಗುಟ್ಟಳಿಗೆ ಬಿತ್ತಲ್ಲ, ಹೆಂಗೋ ತೊಗೊಂಡ್ಬಿಟ್ಟೆ. ಅದು ಕನ್ಫರ್ಮ್ ಮಾಡ್ಕೊಂಡು ಹೆಂಗೋ ಇದ್ರ ಕಡೆ ಆದರೂ ಹತ್ತಿರ ಆಗುತ್ತೆ ಅಂದ್ಕೊಂಡು ಇವಾಗ ಇಲ್ಲಿಂದ ಇನ್ನೊಂದು 6-7 ಕಿಲೋಮೀಟ್ರ್ ಹೋಗ್ಬೇಕು. ಯಾವುದಾದ್ರು ಒಂದು ಊಬರ್ ಒಂದೇ ಓಪನ್ ಮಾಡ್ಕೊತೀನಿ. ಯಾಕಂದ್ರೆ ಅದು ಲೊಕೇಶನ್ ಗೊತ್ತಾಗ್ಬಿಡುತ್ತೆ, ಯಾವ ಕಡೆ ಡ್ರಾಪ್ ಇದೆ ಅಂತ ಸುಗೀತಾರ. ಅಡ್ರೆಸ್ಸು ಗೊತ್ತಾಗುತ್ತೆ, ಅದ್ರ ಮ್ಯಾಪು ತೋರಿಸ್ಬಿಡ್ತಾನೆ. ಸಾರಿ ಊಬರ್ದಲ್ಲಿ, ಇದರಲ್ಲಿ ರ್ಯಾಪಿಡೋ ಮತ್ತು ಓಲಾದಲ್ಲಿ ತೋರಿಸೋದು ಇಲ್ಲ. ಇದು ಯಾವುದೋ ಬಿತ್ತು ಗೈಸ್, ಶೇಷಾದ್ರಿಪುರಂ. ನೋಡಿ 8 ಕಿಲೋಮೀಟ್ರ್ ಪಿಕಪ್ ಅಂತೆ, 400 ಮೀಟ್ರ್ ಡ್ರಾಪ್ ಅಂತೆ. ಯಾರಿಗೂ ಈ ಥರ ಆರ್ಡ್ರ್ ಮಾಡ್ತಾರೆ? ಓ ನಾಯಿ ಅನ್ನ ಬಂಡು ಸೈಡ್ ಸರಿ ಸರ್ಜಾ ಬರ್ತಾ ಇರೋದು. ಬನ್ನಿ ಗೈಸ್ ನೋಡೋಣ, ಯಾವ್ದಾರು ಬಿದ್ದರೆ ತೊಗೊಂಡೋಗ್ತಾನೆ. ಅವ್ರು ಡೈರೆಕ್ಟ್ ನಮ್ಮ ಸಂತುಬ ಐಫೋನ್ ತೊಗೋತಾನೆ. ಹೋಗೋಣ ಅಲ್ಲಿಗೆ. ಅಣ್ಣ ಬಂಡು ಗೈಸು ಕ್ಯಾಶಿಫೈದಲ್ಲಿ ಅಂತೂ ಇಂತೂ ಮೊಬೈಲ್ ತೊಗೊಂಡ. ಯಾವ ಫೋನ್ ತೊಗೊಂಡ ಅಂತ ತೋರಿಸಿ ಕೊಡ್ರಿ. ಯಪ್ಪ ಇದು ತೊಗೊಂಡವನೇ, ಆದರೆ ಏನು ಗೊತ್ತಾ, ಚಾರ್ಜಿಂಗೇ ಇಲ್ಲ. ಚಾರ್ಜರ್ ಹಾಕ್ಬೇಕು ಗೈಸ್. ಇದು ಯಾವ್ದು ಬೀಳ್ತೈತೆ ಆರ್ಡ್ರು, ಬೇಡ ಇರಿ ಒಂದು ಅರ್ಧ ಗಂಟೆ. ಇವಾಗ ಆಲ್ಮೋಸ್ಟ್ 1.5 ಗಂಟೆ ವೇಸ್ಟ್ ಮಾಡಿದೆ ಟೈಮ್. ಪಾರ್ಟಿ ಕೊಡ್ಬಾ. ಯಾವುದು 14 ಅಲ್ಲ, 14 ತೊಗೊಂಡು. ಕಂಗ್ರ್ಯಾಚುಲೇಷನ್ಸ್ ಬಾಯ್. ಸರಿ ಬಾಯ್, ಟೇಕ್ ಕೇರ್. ಇವ್ ನನ್ನ ಮಗ ನೋಡಿ ಹಿಂದೆ ಬಂದ್ಬಿಟ್ಟು ಕೂತ್ಕೊಂಡವನೆ. ಕಂಗ್ರ್ಯಾಚುಲೇಷನ್ಸ್. ಒಳ್ಳೆ ವೀಡಿಯೋ ಮಾಡು, ಏನಾರು ಕಂಟೆಂಟ್ ಮಾಡು. ಆಲ್ ದ ಬೆಸ್ಟ್. ಬೆಳೆಸ್ತೀವಿ. ಸರ್ ಬೆಳೆಸಲ್ಲ, ಜನ ಬೆಳೆಸ್ತಾರೆ, ನಾನು ಯಾಕೆ ಬೆಳೆಸಲಿ? ಸುಮ್ಮನೆ ಅಂತಿದ್ದು, ಬೆಳೆಸ್ತೀವಿ ಗುರು ನಾವು. ನಮ್ಮ ಕೈಲಿ ಆಗಷ್ಟು ಹೆಲ್ಪ್ ಮಾಡ್ತೀವಿ. ಎಲ್ಲಿಗೆ ಹೋಯ್ತಿದ್ದು? ಹಾಂ ಯಾವುದು? ಊಬರ್ ಏನು ಆಫ್ ಮಾಡ್ಬೇಕಂತ? ಇರಿಗ ಪಾರ್ಟಿ ಕೊಡ್ತಾನಂತೆ. ದಯವಿಟ್ಟು ಇವತ್ತಿನ ಅರ್ನಿಂಗ್ಸ್ 748 ಆಗಿದೆ ಊಬರಲ್ಲಿ, ಮತ್ತು ಓಲಾದಲ್ಲಿ 200 ಚಿಲ್ಲರೆ ಆಗಿದೆ. ಇರಿ 200 ಪ್ಲಸ್ 700 ಅಂದ್ರೂ ಒಂದು 900. ರ್ಯಾಪಿಡೋದಲ್ಲಿ ಎಷ್ಟಪ್ಪ ಆಗಿದೆ ಅಂದರೆ 571. ಆಲ್ಮೋಸ್ಟ್ ಒಂದು 1500 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಗೈಸ್ ಇವತ್ತಿಂದು. ಪರವಾಗಿಲ್ಲ, ಚೆನ್ನಾಗಿದೆ ಅರ್ನಿಂಗ್ಸ್ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ನಮ್ಮ ಸಂತು ಬಾಯ್ ಅಂತೂ ಇಂತೂ ನಾವು ನಡೆ ಮೊಬೈಲ್ ತೊಗೊಂಡು ಐಫೋನ್ ತೊಗೋಬೇಕಂತ 2-3 ತಿಂಗಳಿಂದ ಹೇಳ್ತಾ ಇದ್ದ. ಅಂತೂ ಇಂತೂ ಲಾಸ್ಟ್ ತೊಗೊಂಡ್ಬಿಟ್ಟು ಇವತ್ತು ಮಾರ್ಚ್ ತಿಂಗಳಲ್ಲಿ, ಎಷ್ಟು ಡೇಟ್ ಇವತ್ತು 23ನೇ ಮಾರ್ಚ್ ತಾರೀಕು ತೊಗೊಂಡ್ಬಿಟ್ಟವನೆ. ಕಂಗ್ರ್ಯಾಚುಲೇಷನ್ ಅಂತ ಹೇಳ್ರಿ ಅವಂಗೂ ಕಮೆಂಟ್ ಬಾಕ್ಸ್ನಾಗ. ಬರ್ರಿ ಗೈಸ್, ಈ ವಿಡಿಯೋ ಇಲ್ಲಿಗೆ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.